ಲೋಹಿತ್ ಅವ್ರೆ ನಮಸ್ಕಾರ. ನಮಸ್ಕಾರ. ಲೋಹಿತ್ ಅವ್ರೆ ನೀವ್ ಏನ್ ಇವತ್ತು ಹೊಸದು ಕುಬುಟ ಟ್ರ್ಯಾಕ್ಟರ್ ತಗೊಂಡಿದೀವಿ ಅಂತ ಹೇಳಿದ್ರಿ. ಎಷ್ಟ್ ದಿವಸ ಆಯ್ತು ಟ್ರ್ಯಾಕ್ಟರ್ ತಗೊಂಡು? 2 ದಿವಸ ಆಯ್ತು. 2 ದಿವಸ ಆಯ್ತಾ? ಓಕೆ, ಎಷ್ಟು HP ಗಾಡಿ ಇದು? 55. 55 HP. ಓಕೆ, ಈ ಕುಬುಟ ಟ್ರ್ಯಾಕ್ಟರ್ ತಗೋಬೇಕು ಅಂತ ಹೇಳಿ ಬೇರೆ ಬೇರೆ ಟ್ರ್ಯಾಕ್ಟರ್ಗಳು ಮೊದ್ಲಿಂದನೂ ಅದಾವೆ. ಈ ಕುಬುಟ ಟ್ರ್ಯಾಕ್ಟರ್ ತಗೋಬೇಕು ಅಂತ ಡಿಸೈಡ್ ಮಾಡಿದ್ದು ಫೈನಲಿ ಯಾಕೆ ಟ್ರ್ಯಾಕ್ಟರ್ ಬಂದ್ರಿ, ಯಾಕೆ ತಗೋಬೇಕು ಅಂತ ಅನಿಸ್ತು? ಗಾಡಿ ಚೆನ್ನಾಗಿದೆ, ನಮ್ಮೂರ ಕಡೆ ಎಲ್ಲೂ ಇಲ್ಲ, ತರಬೇಕು ಅನ್ಸ್ತು, ಅದಕ್ಕೆ ತಂದ್ರೆ. ಓಕೆ, 55 HP ಅಲ್ವಾ? 55 HP. ಓಕೆ, ನೀವು ತಂದಾಗ ಏನ್ ರೇಟ್ ಇತ್ತು? ರೇಟ್ ಇದು ಮೊನ್ನೆ ತಂದಿದ್ ನೀವು? 1260. 1260. ಓಕೆ. ಈಗ ಬೇರೆ ಟ್ರ್ಯಾಕ್ಟರ್ನ ಓಡಿಸಿರ್ತೀಯಾ, ಈ ಟ್ರ್ಯಾಕ್ಟರ್ ಡ್ರೈವಿಂಗ್ ಮಾಡಿದಾಗ ಆಮೇಲೆ ಡ್ರೈವಿಂಗ್ ಮಾಡಿದಾಗ್ಲಿ ಗಾಡಿ ಈಗ ಲೋಡ್ ಹಾಕೈತಿ, ಈಗ ಸಾದಾ ಫ್ಲೋ ಹೊಡಿತಿದ್ಯಾ, ಟರ್ನಿಂಗ್ ಆಗ್ಲಿ, ಸ್ಟೇರಿಂಗ್ ಆಗ್ಲಿ, ಗಾಡಿ ಪಿಕಪ್ ಆಗ್ಲಿ, ಬ್ರೇಕ್ ಆಗ್ಲಿ, ಇದ್ರ ಎಲ್ಲದರಲ್ಲೂ ಏನೇನ್ ಡಿಫ್ರೆನ್ಸ್ ಆಗುತ್ತೆ, ಎಷ್ಟು ಚೆನ್ನಾಗಿ ಅನ್ಸುತ್ತೆ? ಹೊಡಿಯ ಗಾಡಿ ಸ್ಮೂತ್ ಇದೆ. ಓಕೆ, ಬ್ರೇಕು ಚೆನ್ನಾಗಿದೆ, ಗಾಡಿನೂ ಹೋಗುತ್ತೆ. ಓಕೆ, ಹೊಡಿಯಕ್ ಚೆನ್ನಾಗೈತೆ. ಸ್ಟೇರಿಂಗ್ ಎಲ್ಲ ಪವರ್ ಸ್ಟೇರಿಂಗ್? ಪವರ್ ಸ್ಟೇರಿಂಗ್. ಓಕೆ, ಗಾಡಿ ಶೇಕ್ ಬರಲ್ಲ. ಮೈನ ಒಂದ್ಸಲ ಮನುಷ್ಯರಿಗೂ ಆರಾಮಾಗಿ ಹೊಡಿಬಹುದು. ಓಕೆ, ಗಾಡಿದು ಪವರ್ ಹೆಂಗ್ ಅನ್ಸುತ್ತೆ, ತಾಕತ್ತು? ಪವರ್ ಚೆನ್ನಾಗಿದೆ. ಓಕೆ ಓಕೆ, ನಿಮ್ಗೆ ಮೈಲೇಜ್ ಏನಂತ ಹೇಳ್ಕೊಟ್ಟಿದಾರೆ? ಲೀಟರ್ ಲೆಕ್ಕನ, ಅವರ್ಸ್ ಲೆಕ್ಕನ, ಯಾವ ತರ? ಅವರ್ಸ್ ಲೆಕ್ಕ ಹೇಳ್ಕೊಟ್ಟಿದ್ದಾರೆ. ಅವರ್ಸ್ ಲೆಕ್ಕ ಹೇಳ್ಕೊಟ್ಟಿದಾರ. ಓಕೆ, ಗಾಡಿ ಗ್ರಿಪ್ ಹೆಂಗೈತೆ? ಗಾಡಿ ಕ್ಲಾಸ್ ಐತೆ, ಗ್ರಿಪ್ ಐತೆ. ಗಾಡಿ ದಮ್ ಕಟ್ ಎಳಿಯುತ್ತೆ. ಓಕೆ, ಇದು 4 ವೀಲ್ ಡ್ರೈವ್ ಅಲ್ವಾ? 4 ವೀಲ್ ಡ್ರೈವ್ ಅಂದ್ರೆ ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿದ್ರ ಅವರು? 4 ವೀಲ್ ಡ್ರೈವ್ ಅಂದ್ರೆ ಬಟನ್ ಇದು ಎರಡು ತಿರುಗ್ತವೆ. ಕೆಸರ ಪಸರಗಿದ್ರೆ ಎಲ್ ಬೇಕಾದ್ರೂ ಕಿತ್ಕೊಂಡ್ಬರ್ತಾವ ಗಾಡಿಗಳು. ಓಕೆ, ಮೊದಲ ಟ್ರ್ಯಾಕ್ಟರ್ ಬರೀ ಬಟನ್ ಟೈರ್ ಮಾತ್ರ ತಿರುಗವು. ಈಗ ಮುಂದ್ಲು ಟೈರ್ ತಗೊಂಡು ಎಳಿತವೆ, ನೀರ್ಲಿ ಕಿತ್ಕೊಂಡ್ಬರ್ತಾವ, ಅವಾಗ ಗಾಡಿ ಮುನ್ನಕ್ ಬರುತ್ತೆ. ಓಕೆ, ಲೋಹಿತ್ ನಿಮ್ದು ಯಾವ ಊರು? ಜಯನಕೋಟೆ, ಜಂಪಣ್ಣ ನಾಯಕನ ಕೋಟೆ. ಓಕೆ, ನಿಮ್ದು ಎಷ್ಟು ಎಕರೆ ಜಮೀನ್ ಐತೆ? ನಮ್ದೊಂದು 12 ಎಕರೆ ಐತಿ. 12 ಎಕರೆ ಐತೆ. ಏನೇನ್ ಬೆಳೆಗಳು ಹಾಕಿದ್ರ ಹೊಲದಲ್ಲಿ? ಅಡಿಕೆ ಗಿಡ, ಓಕೆ, ನೀರುಳ್ಳಿ, ಅವೆಲ್ಲ ಹಾಕ್ತಿವಿ. ಅಡಿಕೆ ಗಿಡ ಎಷ್ಟು ವರ್ಷದ ಐತೆ? ಅಡಿಕೆ ಗಿಡ ಒಂದ್ 3 ವರ್ಷದವ, 3 ವರ್ಷ 4 ವರ್ಷ ಆಗೈತೆ. ಓಕೆ ಓಕೆ, ಆಯ್ತು. ನಿಮ್ಮೂರ್ ಕಡೆ ಯಾಕೆ ದೊಡ್ಡ ಟ್ರ್ಯಾಕ್ಟರ್ ಇಷ್ಟಪಡ್ತಾರೆ? ಅಂದ್ರೆ ನಾರ್ಮಲ್ 40 HP 42 HP ತಗೊಂಡ್ಲ. ಈ ಕಡೆ ಯಾಕಪ್ಪ ಅಂದ್ರೆ ಕಡ್ಲೆ ಕುಳೆಗಳು ಬಹಳ ಇರ್ತವೆ, ಸಣ್ಣ ಗಾಡಿಗಳು ನಡೆಯಲ್ಲ. ಓಕೆ ಓಕೆ, ದೊಡ್ಡ ಗಾಡಿಗಳಾದ್ರೆ ಹರಿತತೆ ನೆಲ ಅಂತ ಎಲ್ಲ ಬಹಳ ಇಷ್ಟ. ಓಕೆ, ಅಂದ್ರೆ ಕಡ್ಲೆ ಕುಳೆ ಮತ್ತೆ ಎರೆಹೊಲ ಜಾಸ್ತಿ, ಆಳ ಉಳುಮೆ ಮಾಡ್ಬೇಕು. ಸಿಂಗಲ್ ಫ್ಲೋ ಅಂತ ಬರುತ್ತೆ, ಡಬಲ್ ಫ್ಲೋ ಅಂತ ಬರುತ್ತೆ, ಅದ್ರ ಜಾಸ್ತಿ ಉಳುಮೆ ಮಾಡ್ತೀರಾ. ಹಂಗಾಗಿ ದೊಡ್ಡ ಗಾಡಿನೇ ಇಷ್ಟಪಡ್ತೀರಾ ನಿಮ್ ಕಡೆ. 40-42 HP ನಡೆಯಲ್ಲ, ಮಿನಿಮಮ್ 50 ಮೇಲೆ ಹೋಗ್ಬೇಕು. ಓಕೆ, ಲೋಹಿತ್ ಅವ್ರೆ, ನಿಮ್ಗೆ ಏನ್ ಗೊತ್ತಿದೆ ಇದ್ರ ಅನುಭವನ ಇಷ್ಟತ್ತ ನಮಗೆ ಹೇಳಿದ್ರ, ಏನೋ ತಗೊಂಡು 2 ದಿವಸ ಆಗೈತೆ ಅಂತ ಹೇಳಿದ್ರ. ಓಕೆ, ಧನ್ಯವಾದಗಳು ಲೋಹಿತ್ ಅವ್ರೆ. ಥ್ಯಾಂಕ್ಸ್. ಸ್ನೇಹಿತರೆ ನಮಸ್ಕಾರ. ಇದು ಕುಬುಟ 55 HP ಗಾಡಿ, ದೊಡ್ಡ ಗಾಡಿ. ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಈ ಐಮಂಗಳ, ದೊಡ್ಡಸಿದನಹಳ್ಳಿ, ಜಯನಕೋಟೆ ಈ ಸರೌಂಡಿಂಗ್ ಬಂದ್ರೆ ಚಳ್ಳಕೆರೆ ಕಡೆ ಇಲ್ಲೆಲ್ಲ ಬ್ಲಾಕ್ ಸಾಯಿಲ್ ಜಾಸ್ತಿ ಬರುತ್ತೆ, ಆಮೇಲೆ ಕಡ್ಲೆ ಜಾಸ್ತಿ ಬೆಳಿತಾರೆ. ಇಲ್ಲಿ ಆಳದ ಉಳುಮೆ ಮಾಡ್ತಾರೆ. ಆಳದ ಉಳುಮೆ ಮಾಡೋದ್ರಿಂದ ಈ ಕಡೆ ದೊಡ್ಡ ಟ್ರ್ಯಾಕ್ಟರ್ಗೆ ಹೋಗ್ತಾರೆ. ದೊಡ್ಡ ಟ್ರ್ಯಾಕ್ಟರ್ ಅಂದ್ರೆ ಮಿನಿಮಮ್ 55 HP ಟ್ರ್ಯಾಕ್ಟರ್ಗೆ ಹೋಗ್ತಾರೆ. ಸ್ನೇಹಿತರೆ, ನಾವು ಆಟೋಮೊಬೈಲ್ಸ್ ಬಗ್ಗೆ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಟ್ರ್ಯಾಕ್ಟರ್ ಬಗ್ಗೆ. ಹಂಗಾಗಿ ನಿಮ್ಗೆ ಇದ್ರಿಗಿನ ಹೆಚ್ಚಿನ ಮಾಹಿತಿ, ಯಾರು ಇಂಟ್ರೆಸ್ಟ್ ಇದ್ರೆ ಈ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಶೋರೂಮ್ ಅಲ್ಲೇ ವಿಡಿಯೋ ಮಾಡಾಕ್ತೀನಿ. ಇದು 55 HP ದೊಡ್ಡ ಟ್ರ್ಯಾಕ್ಟ್ರಿ, ಕುಬುಟ ಟ್ರ್ಯಾಕ್ಟ್ರಿ. ನನಗೆ ಗೊತ್ತಿರಂಗೆ ಈಗ ನಾರ್ಮಲ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಅದನ್ನ ಬಿಟ್ರೆ 4 ವೀಲ್ ಡ್ರೈವ್ ಅಂತ ಬರುತ್ತೆ ಸ್ನೇಹಿತರೆ. 4 ವೀಲ್ ಡ್ರೈವ್ ಅಂದ್ರೆ ನಾರ್ಮಲ್ ಆಗಿ ಎಲ್ಲ ಗಾಡಿಗಳು ಬಟನ್ ಟೈರ್ ಮಾತ್ರ ತಿರುಗ್ತದೆ. ಇತ್ತೀಚೆಗೆ ಬರ್ತಿರೋ ಗಾಡಿಗಳಿಗೆ 4 ವೀಲ್ 4 ವೀಲ್ ತಿರುಗ್ತವೆ. ಇದರಲ್ಲಿ ಅದೊಂದು ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಮತ್ತೆ ಇದು ಜಪಾನ್ ಮಾಡ್ಲು ಗಾಡಿ, ಶೇಕಿಂಗ್ ಇರಲ್ಲ. ನಿಮ್ಗೆ ಎಲ್ಲ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನೋಡಿರ್ತಾರೆ. ಅದ್ರ ಮೇಲೆ ಒಂದು ಲೋಟ ನೀರ್ ಇಟ್ರು, ಒಂದು ಬಾಟ್ಲ್ ಇಟ್ರು, ಏನ್ ಇಟ್ರು ಗಾಡಿ ಸ್ಟಾರ್ಟ್ ಆದ್ರೂ ಏನು ಶೇಕ್ ಆಗಲ್ಲ, ಕೆಳಗೆ ಜರಗ್ ಬರೋದು ಇಲ್ಲ. ಯಾಕಂದ್ರೆ ಫ್ಲಾಟ್ ಆಗಿಲ್ಲ. ನಿಮ್ಗೆ ಡೂಮ್ ನೋಡಿದ್ರೆ ಗೊತ್ತಾಗುತ್ತೆ. ಈ ತರ ಇದೆ ಸ್ನೇಹಿತರೆ. ಆಮೇಲೆ 5 ಇಯರ್ ವಾರಂಟಿ ಅಂತ ಹಾಕಿದ್ರೆ. ಆಮೇಲೆ ನೋಡ್ಬೋದು ನೀವು, ಡ್ಯೂಯಲ್ PTO ಇದೆ, ಡ್ಯೂಯಲ್ ಕ್ಲಚ್ ಇದೆ. ಆಮೇಲೆ 12+4 ಅಂತ ಇರುತ್ತೆ. ಹಾಗೆ ಇದರಲ್ಲಿ ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಲಿ. ನಿಮಗೆ ಗಾಡಿ ಓಡಿಸ್ಬೇಕಾದ್ರೆ ಅಷ್ಟು ಹೆವಿ ಅಂತ ಅನ್ಸಲ್ಲ ಸ್ನೇಹಿತರೆ. ನೋಡಿ, ನಾನು ನಾರ್ಮಲ್ ಆಗಿ ಹೇಳ್ತಾ ಇದ್ದೀನಿ, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಿಮ್ಗೆ ಇದ್ರ ಬಗ್ಗೆ ಆಸಕ್ತಿ ಇದ್ರೆ ಸ್ನೇಹಿತರೆ ನನಗೆ ಕಮೆಂಟ್ಸ್ ಮಾಡಿ, ನಾನು ಇದ್ರದ ಪೂರ್ತಿ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ಇದು ಗೇರ್ ಅಲ್ಲನಪ್ಪಿ? ಗೇರು. ಓಕೆ, ಈ ಕಡೆ ಮೀಡಿಯಮ್, ಹೈ, ಲೋ ಅವೆಲ್ಲ ಬ್ಯಾಚ್ ಹೊಡಿಬೇಕಾರೆ ನೀವು ಇದು ನೋಡಿಬೇಕಾರೆ. ಓಕೆ,
ಓಕೆ ಸ್ನೇಹಿತರೆ, ನಾನು ಪೂರ್ಣ ಪ್ರಮಾಣದ ವಿಡಿಯೋ ಮಾಡ್ತಿಲ್ಲ. ಜಸ್ಟ್ ಅವ್ರು ಟ್ಯಾಕ್ಟ್ರಿ ಅವ್ರು ಯಾಕೆ ತಗೊಂಡ್ರು ಅಂತೇಳಿ ಅವ್ರು ಯಾಕೆ ಟ್ಯಾಕ್ಟ್ರಿ ಇಷ್ಟಪಟ್ಟು ತಗೊಂಡ್ರು ಅನ್ನೋದ್ರ ಬಗ್ಗೆ ಅಷ್ಟೇ ವಿಡಿಯೋ ಮಾಡಿದ್ದೀನಿ. ಆಸಕ್ತರು ನನಗೆ ಕಮೆಂಟ್ಸ್ ಮಾಡಿದ್ರೆ ನಾನು ಇದ್ರದ್ದು ಪೂರ್ತಿ ವಿಡಿಯೋ ಶೋರೂಮಲ್ಲಿ ವಿಡಿಯೋ ಮಾಡಕ್ಕೆ ಸ್ನೇಹಿತರೆ. ಇದ್ರದ್ದು ಏನೇನು ಪರ್ಫಾರ್ಮೆನ್ಸ್ ಇದೆ, ಎಷ್ಟು ಗೇರು, ಎಷ್ಟಿದು, ಆಮೇಲೆ PTO ಮೈಲೇಜ್ ಹೆಂಗೈತೆ, ಇದನ್ನು ಯಾವ ರೈತರು ಜಾಸ್ತಿ ತಗೊಂಡು ಇಷ್ಟಪಟ್ಟು ತಗೊತಾರೆ, ಇದ್ರ ಪವರ್ ಯಾವ ಥರ, ಇದ್ರ ಬಗ್ಗೆ, ಆಮೇಲೆ ಹಿಂದ್ಗಡೆ ಹೈಡ್ರಾಲಿಕ್ ಎಷ್ಟು ಕೆಪಾಸಿಟಿ ಪವರ್ ಇದೆ, ಇದ್ರ ಬಗ್ಗೆ ನಾನು ಸಂಪೂರ್ಣ ವಿಡಿಯೋ ಹಾಕ್ತೀನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ.